ಹಾಡು ಹೇಳಕ್ ಹೊರಟವಳು ಹಾಡು ಹೇಳೋದನ್ನ ಬಿಟ್ಟು ಬರೀ ಮಾತೇ ಹಾಡ್ತಿದ್ದೀನಿ. ಹಾಡಿನ ವಿಷಯನೇ ಮರ್ತ್ಬಿಟ್ಟೆ. ವಯಸ್ಸಾಗ್ತಿದೆ ಅಲ್ವಾ, ಅದಕ್ಕೆ ನೀನು ಕೂತ್ ಹತ್ರನೇ ಪೀಠ ಮರಿತಿ ಅಂತಾನೆ ಭೀಮ. ಈಚೀಚೆಗೆ ಹೂ ಬರೀ ಪೋಲಿ ಮಾತೆ ಅವನಾಡೋದು. ಮೊದಲು ಹೀಗಿರ್ಲಿಲ್ಲಪ್ಪ. ವಯಸ್ಸಾಗ್ತಾ ಆಗ್ತಾ ಗಂಡಸರು ಹೀಗೆ ಆಡ್ತಾರೆ ಅಂತ ಕಾಣುತ್ತೆ. ಹೀಗೆ ಕಮ್ಮಿ, ಮಾತು ಜಾಸ್ತಿ. ನನಗೆ ವಯಸ್ಸಾಗ್ತಿದೆ ಅಂತೆ, ನಾನು ಮುದುಕಿ ಆಗ್ತಿದ್ದೀನಂತೆ. ಗಂಡಸರಿಗೆ ತಮ್ಮ ವಯಸ್ಸು ಹೆಚ್ಚಿಸಿಕೊಳ್ಳೋದ್ರಲ್ಲಿ ಒಂಥರ ಅಹಂಕಾರ. ಯಾಕೆ ಅಂತ ಗೊತ್ತಿಲ್ಲ. ಹೆಂಡತಿಗಿಂತ ತಮ್ಮ ವಯಸ್ಸು ಜಾಸ್ತಿ ಇರಬೇಕು. ಹ, ನಮ್ಮಪ್ಪನ ಒಬ್ಬ ಖಾಸ ಗೆಳೆಯ ಇದ್ದ. ನನಗೆ 100, 110, 120 ಅಂತ ಹೇಳ್ಕೊಳ್ಳೋನು. ನೋಡಿ ನೋಡಿ, 120 ಆದ್ರೂ ನನ್ನ ಹಲ್ಲು ಎಷ್ಟು ಗಟ್ಟಿ ಇದೆ, ಕಣ್ಣು ಎಷ್ಟು ನಿಚ್ಚಳವಾಗಿದೆ ಅನ್ನೋನು. ಆದ್ರೆ ಹೆಂಗಸರ ವಿಷಯ ಇದಕ್ಕೆ ತದ್ವಿರುದ್ಧ. ನನ್ನ ಗೆಳತಿ ಒಬ್ಳು ಇದ್ದು, ಅವಳಿಗೆ ಪ್ರತಿ ವರ್ಷನೂ ವಯಸ್ಸು ಚಿಕ್ಕದಾಗ್ತಾ ಹೋಗ್ತಿತ್ತು. 20, 18, 16. ಕೊನೆಗೆ ಅವಳು ಚಿಕ್ಕವಳು ಆಗ್ತಾ ಆಗ್ತಾ ಮಗುನೇ ಆಗಿ ಬೆರೆಟ್ ಚಿತ್ತ ತೊಟ್ಲನ್ ಮನೆಗೆ ಹೇಳ್ಬಿಟ್ಟು. ಆದ್ರೆ ಒಂದು ಮಾತು ನಿಜ, ಹೆಣ್ಣಿಗೆ ವಯಸ್ಸಾಗುತ್ತೆ ಅಂದ್ರೆ ಒಪ್ತೀನಿ, ಆದ್ರೆ ಪ್ರಾಯ ಹೋಗುತ್ತೆ ಅಂದ್ರೆ ನಾನು ಒಪ್ಪೋದಿಲ್ಲ. ಹಾಡು ಅನ್ನಲ್ಲ, ಆ ಹಾಡಲ್ಲೂ ಅದೇ ಭಾವ ಬರುತ್ತೆ. ಹೋಗಮ್ಮ ಹೋಗು, ನೀನೊಬ್ಳು. ಒಬ್ಳು ಮುದುಕಿ ಇದ್ಲು, ನಮ್ಮಮ್ಮನ ಖಾಸ ದಾಸಿ. ಸಿಕ್ಕಟ್ಗೆ ಊರೂರಿ ತಲೆ ಬಾಚೋಳು. ಕುತ್ತಿಗೆ ನೋವನ್ನು ತಲೆ ತಗ್ಸಿದ್ರೆ ಓಡೋಕುದ್ರೆ ಲಗಾಮ್ ಜಗ್ಗ ಹಾಗೆ ಹಿಂದಕ್ಕೆ ಜಗ್ಗೋಳು. ಹಾಗೆ ಆಗ್ಬೇಕು ಕಣೆ ನಿನಗೆ, ಹಾಗೆ ಆಗ್ಬೇಕು. ಅಣ್ಣ ನೋಡು, ರೇಗಿಸ್ಬೇಡ. ಏನ್ ಮಾಡ್ತಿ ಅಣ್ಣ? ನೀನ್ ನಕ್ರೆ ಕೋತಿ ತರ ಕಾಣಿಸ್ತೀಯಾ? ನನ್ನ ಕೋತಿ ಅಂತೀಯ? ಅಣ್ಣ ಬೇಜಾರು. ತಲೆಯಿಂದೆ ಹಾಗೆ ಕೂದಾಡ್ಕೊಂಡು ನವೆಲೆ ತರ ಓಡಾಡೋದು ಅಂದ್ರೆ ತುಂಬಾ ಇಷ್ಟ. ಅಮ್ಮ ಅಂತಿದ್ಲು, ಹೆಣ್ಮಕ್ಳು ಹಾಗೆ ಕೂದಲು ಬಿಚ್ಕೊಂಡು ಓಡಾಡ್ಬಾರ್ದು. ಯಾಕೆ ಓಡಾಡ್ಬಾರ್ದು? ಅದು ನಮ್ಮ ಮನೆ ತನ ಒಳ್ಳೇದಲ್ಲ. ಹೋಗಮ್ಮ ಹೋಗು, ನೀನೊಬ್ಳು ಪೂರ್ವ ಕಾಲದ ಪುಟ್ಟಕ್ಕ. ಹುಡುಗಿರು ಕೂದಲು ಬಿಚ್ಕೊಂಡು ಓಡಾಡಿದ್ರೆ ಮನೆಗೆ ಒಳ್ಳೇದಾಗಲ್ವಂತೆ. ಯಾರಮ್ಮ ಹೇಳಿದ್ದು ನಿಂಗೆ ಎಲ್ಲ ಕಂತೆ ಪುರಾಣನ? ನನಗೆ ನಮ್ಮಮ್ಮ ಹೇಳಿದ್ದು. ನನ್ನಮ್ಮ ಹೇಳಿದ್ಲು. ನಿಂಗೆ ನಿಮ್ಮಮ್ಮ ಹೇಳಿದ್ದು, ನಿಮ್ಮಮ್ಮಂಗೆ ಅವರಮ್ಮ ಹೇಳಿದ್ದು, ಅವರಮ್ಮಂಗೆ ಅವರಮ್ಮ ಹೇಳಿದ್ದು. ನಿಜ ಹೇಳ್ತೀನಿ, ನಮ್ಗೆಲ್ಲ ಈ ಅಮ್ಮಗಳೇ ನಿಜವಾದ ಗುಮ್ಮಗಳು. ನಡಿಬೇಡ್ವೆ, ನೀನು ಹುಡುಗಿ. ಹೋಗಮ್ಮ. ಏನು ಮಾಡ್ತಿದ್ಯಾ? ಹಾಗೆ ಹಾಡ್ಬೇಡ್ವೆ, ನೀನು ಹುಡುಗಿ. ಹೋಗಮ್ಮ ಅಂದ್ರೆ ಕುಣಿಬೇಡ್ವೆ, ಹಾಗೆ ನೀನು ಹುಡುಗಿ. ಅಣ್ಣ ಕೋತಿ ತರ ಕುಣಿತಾನೆ. ಅವನು ಹುಡುಗ.
ಹೇಗ್ ಬೇಕಾದ್ರೂ ಕುಣಿತಾನೆ. ನೀನು ಹುಡುಗಿ, ಎಷ್ಟೇ ಆದ್ರೂ ನೀನು ಹುಡುಗಿ. ಗೊತ್ತಾಯ್ತಾ? ಕತ್ಲಾದ್ರೆ ಅಮ್ಮನ್ ಸಿರ್ಗಿಟ್ಕೊಂಡು ಓಡಾಡೋ ಅಣ್ಣ ದುಷ್ಟದುಮ್ನ ಹುಡುಗ. ನಡು ರಾತ್ರಿ ನಾನೊಬ್ಳೆ ಏನೋ ಕನ್ಸ್ಬಿದ್ದು ಧಡಕ್ಕನೆ ಎಚ್ಚರ ಆಗಿ ಬಿಸಿಲ್ ಮಚ್ಚೆಗೆ ಹೋಗಿ ಹೊಳೆಯೋ ನಕ್ಷತ್ರ ನೋಡ್ತಾ ಆಕಾಶ ನೋಡ್ತಾ ಎಷ್ಟು ಹೊತ್ತು ಒಬ್ಳೆ ಉಪ್ಪರಿಗೆ ಮೇಲೆ ಅಲೆದಾಡೋ ನಾನು ಹುಡುಗಿ. ನಮ್ಮ ಕೃಷ್ಣ ಹೋದ್ಮೇಲೆ ಆಕಾಶದ ನೀಲಿ ಕೂಡ ಒಂಥರ ಮಾಸ್ ಹೋಗ್ತಾ ಇದೆ. ಮೊದ್ಲಿನ ಹೊಳಪೇ ಇಲ್ಲ. ಮಂಕಾಗಿರೋದು ಆಕಾಶ ಅಲ್ಲ, ನಿನ್ನ ಕಣ್ಣು ಅಂತಾನೆ ಅರ್ಜುನ. ನನಗೊತ್ತು ನನ್ ಕಣ್ಣಂಗೆಂದು ಮೋಸ ಮಾಡಲ್ಲ ಅಂತ. ಸರಿ, ಹತ್ತಿರ ಹಿಡಿದು ನೋಡಿದ್ರೆ ಬರೀ ಬಿಳಿ ಕೂದಲೇ ಕಾಣ್ತವೆ. ಕೃಷ್ಣೆ, ನೀನು ಮುದುಕಿಯಾದೆ. ಆಕಾಶ ಮುದುಕ ಆಗತ್ತಾ? ಈ ಭೂಮಿ ಮುದುಕಿ ಆಗ್ತಾಳ? ಎಷ್ಟೋ ವರ್ಷದಿಂದ ಹೀಗೆ ಮೈ ತುಂಬಿಕೊಂಡು ಹರಿತಾ ಇರೋ ನಮ್ಮ ಯಮುನೆ ಮುದುಕಿ ಆಗ್ತಾಳ? ಅಂದಮೇಲೆ ಈ ಕೃಷ್ಣ ಯಾಕಪ್ಪ ಮುದುಕಿ ಆಗ್ಬೇಕು? ಯಾಕಾಗ್ಬೇಕು ಅಂತೀನಿ. ಹಾ, ನಂಗೊಂದು ಹಾಡು ನೆನಪಾಗ್ತಿದೆ. ಬಾ, ಹಾಡು. ನಾನು ಹುಡುಗಿದ್ದಾಗ ರಾಜಸ್ಥಾನದ ದಾಸಿಯೊಬ್ಳು ಈ ಹಾಡು ಹೇಳ್ತಿದ್ದು. ಇವತ್ತು ಯಾಕೋ ಗಂಟ್ಲು ಚೆನ್ನಾಗಿಲ್ಲ, ಹಿಡ್ಕೊಂಡಂಗ ಆಗ್ತಿದೆ. ನಾನು ಹುಡುಗಿ ಇದ್ದಾಗ ನೀನು ಅದ್ಭುತವಾಗಿ ಹಾಡ್ತಿ ಅಂತ ಎಲ್ರು ಹೇಳೋರು. ನೀನ್ ಹಾಡಿದ್ರೆ ಒಳ್ಳೆ ಕೊಳಲು ನುಡಿಸ್ದಾಗ ಆಗುತ್ತೆ ಅನ್ನೋನು ಅರ್ಜುನ. ಆಗಿನ್ನೂ ಮದ್ವೆ ಆದ ಹೊಸ್ತು ಬಿಡು. ನಡೆದ್ರೆ ನವಿಲು, ಹಾಡಿದ್ರೆ ಮೈನಾ, ಆಡಿದರೆ ಅರಗಿಳಿ. ಅಯ್ಯಯ್ಯಯ್ಯೋ, ವರ್ಣಿಸಿದ್ದೆ. ನೀನ್ ಬಂದ್ರೆ ಮಿಂಚಿನ ಸಮೇತ ಮಳೆಗಾಲದ ಮುಗಿಲು ಬಂದಾಗ ಆಗುತ್ತೆ ಅನ್ನೋನು ಒಬ್ಬ. ನೀನ್ ಬಂದ್ರೆ ಹೂ ಬಿಟ್ಟ ಪಾರಿಜಾತನೇ ನಡೆದು ಬಂದಾಗ ಆಗುತ್ತೆ ಅನ್ನೋನು ಇನ್ನೊಬ್ಬ. ನೀನ್ ಬಂದ್ರೆ 100ಕ್ಕೆ 100 ನಿಜವಾದ ಹೆಣ್ಣು ಬಂದಾಗ ಆಗುತ್ತೆ ಅಂತ ಒಬ್ಬನು ಮಾತ್ರ ಅನ್ನೋನು. ನಾನು ಅದೇ ಅನ್ನುವೆ. ನೀನು ಮುಟ್ಟಿದರೆ ನಿಜವಾದ ಗಂಡು ಮುಟ್ಟಿದಾಗ ಆಗುತ್ತೆ. ಭೀಮ ಗಟ್ಟಿಯಾಗಿ ನಗೋನು. ನಗ್ತಾ 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 ಅವನೇ ಒಂದು ದೊಡ್ಡ ನಗು ಆಗಿ ಬಿಡೋನು. ಸ್ವಲ್ಪ ಮೆಲ್ಲಗ್ ನಗ್ಬಾರ್ದ? ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನ್ ಅನ್ಕೋತಾರೆ? ಏನ್ ಅನ್ಕೋತಾರೆ? ಭೀಮ ಯಾಕೋ ನಗ್ತಾ ಇದ್ದಾನೆ ಅನ್ಕೋತಾರೆ. ಅನ್ಕೊಳ್ಳಿ ಬಿಡು. ಭೀಮನ ಮೈಗಟ್ಟಿ, ಮಾತ್ಗಟ್ಟಿ, ನಗುಗಟ್ಟಿ, ಕೋಪ, ತಾಪ, ಪ್ರತಾಪ ಪ್ರತಿಯೊಂದು ಗಟ್ಟಿನೇ. ಭೀಮ ಇರೋದೇ ಹಾಗೆ, ದೊಡ್ಡ ಮಗು ತರ. ಮೀಸೆ ಬಂದಿರೋ ಮಗು ಅಷ್ಟೇ. ಎಲ್ಲ ಅವಸರ. ಅವನು ಊಟ ಮಾಡೋದು ನೋಡ್ಬೇಕು. ಗಪ 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 ತಿನ್ನೋದು, ಗಟ 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 ನೀರ್ ಕುಡಿಯೋದು. ಲೋಟ ಅಲ್ಲ, ತಂಬಿಗೆನ ಎತ್ತಿ ಗಂಟ್ಲಿಗೆ ಸುತ್ಕೊಳ್ಳೋದು. 5 ಮಕ್ಳಿದ್ ಮನೆ ನೋಡಿ ಎಷ್ಟು ಬೇಗ ತಿಂದ್ರೆ
ಅಷ್ಟು ಜಾಸ್ತಿ ತಿನ್ಬಹುದು. ನಮ್ಮಮ್ಮನಿಗೋ ನಾವಿಬ್ರೇ ಮಕ್ಕಳು, ಸಿಂಹಾಸನಕ್ಕೊಂದು ಸ್ವಯಂವರಕ್ಕೊಂದು ಅಂತ. ನಮ್ಮಮ್ಮ ನಮಗೆ ತುಪ್ಪ ಅನ್ನ ಮಿಟಿಕೆ ಮಾಡಿ ತಿನ್ನೋ ಗಂಡ. ಹೇಳಮ್ಮ ನೋಡು ಎಲ್ಲಿ ಹೋಗ್ತಿದ್ಯಾ? ಹೇಳಮ್ಮ ಹೇಳ ಸ್ವಲ್ಪ ತಗೋ. ಹೇಳಮ್ಮ ನೋಡು ತಿನ್ನಿಲ್ಲ ಅಂದ್ರೆ ನೋಡೀಗ. ನಮ್ಮಮ್ಮ ಹೀಗೆ ನಮ್ ಹಿಂದೆನೆ ದಮ್ಮಯ್ಯ ಗುಡ್ಡೆ ಆಗ್ತಾ ಊಟ ಮಾಡಿಸ್ಬೇಕು. ನಮ್ಮ ಅಣ್ಣನಿಗೆ ಯುದ್ಧದ ಪಟ, ಆನೆ, ಕುದುರೆ, ಕತ್ತಿ ತೋರಿಸ್ತಾ ತಿನ್ನಿಸ್ಬೇಕು. ನನಗೆ ಆಕಾಶದಲ್ಲಿರೋ ಚಂದ್ರ ನಕ್ಷತ್ರ ತೋರಿಸ್ತಾ ಅಮ್ಮ ತುತ್ತನ್ನ ಬಾಯ್ಬಿಟ್ರು ತುತ್ತು ನುಂಗದೆ ಆಕಾಶ ನೋಡ್ತಾ ಹಾಗೇ ನಿಂತು ಬಿಡ್ತಿದ್ದೆ. ಅಮ್ಮನಿಗೆ ಮೈ ಪರಿಚ್ಕೊಳ್ಳೋ ಅಷ್ಟು ಕೋಪ. ಬೆಳೆಯೋ ಹುಡುಗಿ ಲಕ್ಷಣನ ಇದು? ಇವತ್ತು ಚಿಕ್ಕವಳು, ನಾಳೆ ದೊಡ್ಡವಳು. ಹೀಗೆ ಬಣ್ಣದ ಪಿಸಂಗೆ ತರ ಇದ್ರೆ ಯಾರು ನೋಡ್ತಾರೆ?